ನಮಸ್ಕಾರ. ಕೆಲವೊಬ್ರು ಇರ್ತಾರೆ, ನೋಡಿದ್ದೀರಾ, ಕೆಲವು ವಿಷಯ ನಿಮ್ಗೆ ಟ್ರಿಗರ್ ಆಗತ್ತೆ ಅಂತ ಗೊತ್ತು, ಕೋಪ ಬರುತ್ತೆ ಅಂತ ಗೊತ್ತು, ನೋವಾಗತ್ತೆ ಅಂತ ಗೊತ್ತು, ಆದ್ರೂ ಪದೇ ಪದೇ ಆ ವಿಷಯದ ಬಗ್ಗೆ ಮಾತಾಡೋದು. ಕೆಲವು ಸತಿ ಮಕ್ಳಿಲ್ದಿರೋರ ಹತ್ರ ಹೋಗ್ಬಿಟ್ಟು ಯಾಕೆ ಮಕ್ಳೇ ಆಗಿಲ್ಲ ಅಂತ ಕೇಳೋದು. ಮದ್ವೆ ಆಗಿಲ್ದಿರೋ ಜೊತೆ ಯಾಕೆ ನಿಂಗೆ ಮದ್ವೆನೇ ಆಗಿಲ್ಲ, ಯಾಕೆ ನೀನ್ ಯಾರನ್ನೂ ಒಪ್ಕೊಳ್ತಾ ಇಲ್ವಾ ಅಂತ ಕೇಳೋದು. ಅಥವಾ ಕೆಲ್ಸ ಸಿಗ್ದವ್ರವ್ರ ಹತ್ರ ಹೋಗಿ ಏನಪ್ಪ ಇಷ್ಟು ವಯಸ್ಸಾಗಿದೆ ಇನ್ನು ಕೆಲ್ಸ ಸಿಕ್ಕಿಲ್ವಾ, ನಿಮ್ಮ ಅಪ್ಪ ಅಮ್ಮನ ಯಾವಾಗ ನೋಡ್ಕೋತೀಯಾ ಅಂತ ಕೇಳೋದು. ಆದ್ರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನೀವು ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದೀರಾ, ಆದ್ರೂ ಕೆಲ್ಸ ಸಿಗ್ತಾ ಇಲ್ಲ ಅಂತ. ನೀವು ನೋಡಷ್ಟು ನೋಡಿ ಸಿಟ್ಟು ಬಂದು ಕೆಣಕಿ ಕೋಪ ಮಾಡ್ಕೊಂಡ್ರೆ ಊರಿಗೆಲ್ಲ ನೀವು ಮಾತಾಡಿದ್ದನ್ನ ಹೇಳ್ಕೊಂಡ್ಬಂದು ನಿಮ್ಮನ್ನ ವಿಲನ್ ತರ ಮಾಡ್ತಾರೆ. ಇಂಥ ಜನ ಬಹಳಷ್ಟು ಜನ ಇದ್ದಾರೆ. ಎಲ್ಲಿರ್ತಾರೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡೋ ಜಾಗದಲ್ಲಿ ಇರ್ತಾರೆ, ನಮ್ಮ ಸಂಬಂಧಿಕರಾಗಿರ್ತಾರೆ, ಕೆಲವು ಸತಿ ದುರಾದೃಷ್ಟವಶಾತ್ ಫ್ಯಾಮಿಲಿಯಲ್ಲೂ ಇರ್ತಾರೆ. ಆದ್ರೆ ಇಂಥವ್ರಿಂದ ಹೇಗೆ ಎಸ್ಕೇಪ್ ಆಗೋದು, ಹೇಗೆ ಕೋಪ ಮಾಡ್ಕೊಳ್ದೆ ಕಾಮಾಗಿ ಕಂಪೋಸ್ಟ್ ಆಗಿರೋದು? ನೋಡಿ, ನಾವು ಜನಗಳನ್ನ ಬಿಡ್ತಾ ಹೋದ್ರೆ ಯಾರು ಏನಾದ್ರು ಮಾಡಿದ್ರು, ಕೋಪ ಮಾಡ್ಕೊಂಡ್ರು, ಅಥವಾ ನನಗೆ ತುಂಬಾ ಕೆಟ್ಟದಾಗ ಮಾತಾಡಿದ್ರು, ಹೀಗೆ ದ್ವೇಷಿಸ್ತಾ ಹೋದ್ರೆ ನಮ್ ಜೀವನ ತುಂಬಾ ಕಹಿ ಆಗ್ಬಿಡುತ್ತೆ. ಆದ್ರೆ ಇಂಥವ್ರ ಮಧ್ಯೆ ನಾವು ಬದುಕಬೇಕಾಗಿರುವಂತ ಪರಿಸ್ಥಿತಿ ಕೂಡ ನಮ್ಗಿದೆ. ಇದನ್ನೆಲ್ಲ ಹೇಗೆ ಕಂಪ್ಯಾಷನೇಟ್ ಆಗಿ ನೋಡೋದು, ಸೆಲ್ಫ್ ಕಂಟ್ರೋಲ್ ಹೇಗೆ ಮಾಡ್ಕೊಳ್ಳೋದು? ಕೆಲವು ಸತಿ ನಮಗ್ ಗೊತ್ತಿರತ್ತೆ ಈ ವ್ಯಕ್ತಿ ಹತ್ರ ಮಾತಾಡಿದ್ರೆ ನಂಗೆ ನೋವಾಗತ್ತೆ ಅಂತ, ಆದ್ರೂ ಕೆಲವು ಸತಿ ನಮ್ಮನ್ನ ಎಮೋಷನ್ಸ್ ಎಷ್ಟು ವೀಕ್ ಆಗಿರತ್ತೆ ಅಂತ ಹೇಳಿದ್ರೆ, ಯಾವಾಗ್ಲೂ ಅಲ್ಪ ಸ್ವಲ್ಪ ಅವ್ರು ಚೆನ್ನಾಗಿ ಮಾತಾಡ್ತಿದ್ರು, ಪ್ರೀತಿ ಕೊಡ್ತಿದ್ರು ಅಂತ ಹೋಗಿ ತಿರ್ಗಾ ಅವಮಾನ ಮಾಡ್ತಾ ಇದ್ರು. ಪದೇ ಪದೇ ಆ ವ್ಯಕ್ತಿ ಹತ್ರ ಹೋಗಿ ವ್ಯಾಲಿಡೇಷನ್ ಅನ್ನು ಕೇಳ್ತಾ ಇರ್ತೀವಿ. ಯಾಕೆ ಹೇಗೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್, ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು, ಎಮೋಷನ್ಸ್ ಅನ್ನ ಹೇಗೆ ತಡೆದಿಟ್ಕೊಳ್ಳೋದು, ಸೆಲ್ಫ್ ಕಂಟ್ರೋಲ್ ಅನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ, ಸೆಲ್ಫ್ ಕಂಟ್ರೋಲ್ ಯಾವ ಮನುಷ್ಯನಿಗಿರತ್ತೋ ಆತ ಬೆಳಿತಾನೆ ಹೋಗ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಆತನಿಗೆ ಏನು ಕೆಟ್ಟದು, ಹೇಗೆ ಬೌಂಡ್ರೀಸ್ ಅನ್ನ ಹಾಕ್ಬೇಕು, ಯಾವಾಗ ನೋ ಅಂತ ಹೇಳ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಎಷ್ಟೋ ಸತಿ ನಾವ್ ಎಲ್ಲದರಲ್ಲೂ ಪರಿಗಣಿತರಾಗಿರ್ತೀವಿ, ಆದ್ರೆ ಯಾವಾಗ ನೋ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ಸತಿ ನಮ್ಗೆ ಆ ಕೆಲಸ ಮಾಡ್ಲಿಕ್ಕೂ ಇಷ್ಟ ಇರಲ್ಲ. ನಿಮ್ ಬಾಸ್ ಬಂದ್ ಪದೇ ಪದೇ ಚಿಡಿಸ್ತಾ ಇರ್ತಾರೆ, ಪ್ರಯತ್ನ ಪಡ್ತಿರ್ತಾರೆ, ಅಥವಾ ಯಾರೊಬ್ರು ತುಂಬಾ ಸುಸ್ತಾಗಿರ್ತೀರ, ಮನೆಗೆ ಬಂದು ಮಲಗಿದ್ರೆ ಸಾಕಪ್ಪ ಅನ್ಸುತ್ತೆ, ಯಾರೊಬ್ರು ಫೋನ್ ಮಾಡ್ತಾರೆ, ಮಗ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋ ಅಂತ ಹೇಳಕ್ಕಾಗದೆ ಬಾ ಮಗ ಅಂತ ಹೇಳ್ತಿರ್ತೀರ, ಅಥವಾ ಇಲ್ಲಿ ಹೋಗಕ್ ಇಷ್ಟ ಇಲ್ಲದೆ ಇದ್ರು ಕೂಡ ಅವ್ರ ಜೊತೆ ಹೋಗ್ತಾ ಇರ್ತೀರಾ. ಯಾಕಂತ ಹೇಳಿದ್ರೆ ನಮಗೆ ಬೌಂಡ್ರೀಸ್ ಹಾಕೋದನ್ನ ಯಾರು ಹೇಳ್ಕೊಟ್ಟಿರಲ್ಲ. ಆದ್ರೆ ಈ ಸೆಲ್ಫ್ ಕಂಟ್ರೋಲ್ ಇರೋ ಮನುಷ್ಯ ಎಲ್ಲದ್ರಲ್ಲೂ ಸಕ್ಸಸ್ ಅನ್ನ ನೋಡ್ತಾ ಇರ್ತಾರೆ. ಎಷ್ಟೋ ಸತಿ ಬೆಳಗ್ಗೆ ಬೇಗ ಎದ್ದೇಳೋದಾಗಿರಬಹುದು, ತನ್ನ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋದಾಗಿರ್ಬೋದು, ಒಳ್ಳೆ ಆಹಾರವನ್ನ ತಿನ್ನೋದಾಗಿರ್ಬೋದು, ಮೈಂಡ್ಫುಲ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಇದು ಎಲ್ಲವೂ ಸೆಲ್ಫ್ ಕಂಟ್ರೋಲ್ ಇಂದ ಆಗತ್ತೆ. ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರೇ ನಿಮ್ಮನ್ನ ಚಿಡಿಸ್ತಾ ಇರ್ಲಿ, ಕೋಪ ಬರಿಸ್ತಾ ಇರ್ಲಿ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವೀಕ್ನೆಸ್ ಏನಿದೆಯೋ ಅದನ್ನ ಟ್ರಿಗರ್ ಮಾಡ್ಲಿಕ್ಕೆ. ಸೊ ನನ್ನ ವೀಕ್ನೆಸ್ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದಾಗಿದ್ರೆ ಆ ವ್ಯಕ್ತಿ ಉದ್ದೇಶ ಏನಾಗಿರುತ್ತೆ, ನಿಮ್ಮನ್ನ ಕೆಣಕದಾಗಿರತ್ತೆ, ಕೋಪ ಬರ್ಸೋದಾಗಿರುತ್ತೆ. ನೀವು ರಿಯಾಕ್ಟ್ ಮಾಡಿದ ಕೂಡ್ಲಿ ಇಡೀ ಊರಿಗೆ ಹೇಳ್ಕೊಂಡ್ ಬರ್ತಾರೆ, ನೋಡು ಅವನಿಗೆ ಹೆಂಗ್ ಮಾತಾಡ್ತಾನೆ ಅಂತ, ಒಂಚೂರು ರೆಸ್ಪೆಕ್ಟ್ ಇಲ್ಲ, ದೊಡ್ಡವರನ್ನ ಮರ್ಯಾದೆ ಇಲ್ಲ ಅಂತ. ಹಾಗಾಗಿ ಕೆಲವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಕ್ಷಣ ಕೋಪ ಬಂದ ತಕ್ಷಣ ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಟೈಮ್ ಔಟ್. ಏನ್ ಈ ಟೈಮ್ ಔಟ್ ಅಂತ ಹೇಳಿದ್ರೆ, ಕೋಪ ಬಂದ ಕೂಡಲೇ ನಿಮ್ಗೆ ಟ್ರಿಗರ್ ಆಗ್ತಿದೆ ಅಂತ ಗೊತ್ತಿರುತ್ತೆ, ಆ ವ್ಯಕ್ತಿಗೆ ಇನ್ನೇನ್ ರಿಯಾಕ್ಟ್ ಮಾಡ್ಬೇಕು ಅಂತ ತಕ್ಷಣ ಈ WWF ಎಲ್ಲ ನೋಡಿದಿರಲ್ವಾ, ಟೈಮ್ ಔಟ್ ಅಂತ ಹೇಳ್ತಾರೆ. ಹಾಗೆ ನಿಮ್ಗೂ ಟೈಮ್ ಔಟ್ ತಗೊಳ್ಳಿ. ಏನ್ ರಿಯಾಕ್ಟ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ತಕ್ಷಣನೇ ಆ ಜಾಗದಿಂದ ಆಚೆ ಹೋಗ್ಬಿಡಿ, ಆಯ್ತಾ? ಹೋಗೊಂದು ವಾಕ್ ತಗೊಂಬರೋದಾಗಿರ್ಬೋದು, ಫ್ರೆಶ್ ಏರ್ ತಗೊಂಬರೋದಾಗಿರ್ಬೋದು, 100 ಇಂದ 1 ಕೌಂಟ್ ಮಾಡೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ಕೋಪ ಅನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟಿಗಾಗಿ, ಕೋಪ ಕೆಟ್ಟ ಎಮೋಷನ್ ಅಲ್ಲ, ಆದ್ರೆ ಕೋಪವನ್ನ ರೆಗ್ಯುಲೇಟ್ ಮಾಡೋದು. ನೋಡಿ, ಯಾವಾಗ ನಿಮ್ಗೆ ಕೋಪ ಬರುತ್ತೆ ಹೇಳಿ? ಯಾರಾದ್ರೂ ನಿಮ್ಗೆ ಡಿಸ್ರೆಸ್ಪೆಕ್ಟ್ ಮಾಡಿದಾಗ, ಯಾರಾದ್ರೂ ಅವಮಾನ ಮಾಡಿದಾಗ, ಯಾರೋ ನಿಮ್ಮನ್ನ ನಿಂದಿಸಿದಾಗ, ಕಡೆಗಣಿಸಿದಾಗ ಕೋಪ ಬರುತ್ತೆ. ಸುಮ್ನೆ ಕೋಪ ಮಾಡ್ಕೊಳಕ್ ನಾವೇನ್ ಹುಚ್ಚರ? ಇಲ್ಲ ಅಲ್ವಾ? ಕೋಪ ಅನ್ನೋದು ಬಹಳ ಅದ್ಭುತವಾದ ಎಮೋಷನ್. ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಎತ್ತಿಡಿಯೋ ಯಾವ ಎಮೋಷನ್ ಅಂತ ಹೇಳಿದ್ರೆ ಕೋಪ ಅನ್ನೋದು. ಆದ್ರೆ ಅದನ್ನ ರೆಗ್ಯುಲೇಟ್ ಮಾಡ್ಕೋಬೇಕು. ಪ್ರಾಣಿಗಳಿಗೂ ಮನುಷ್ಯನಿಗೂ ಅದೇ ವ್ಯತ್ಯಾಸ ಅಲ್ವಾ? ಮನುಷ್ಯನಿಗೆ ವಾಕ್ ಮತ್ತೆ ಚಿಂತನಾ ಶಕ್ತಿ ಇದೆ. ಹಾಗಾಗಿ ತಕ್ಷಣ ಕೋಪ ಬಂದ ತಕ್ಷಣ ಏನ್ ಮಾಡಿ ಅಂತ ಹೇಳಿದ್ರೆ, ತಕ್ಷಣನೇ ಟೈಮ್ ಔಟ್ ತಗೊಂಡು ಅಲ್ಲಿಂದ ಹೋಗಿ. ಮತ್ತೆ ನೋಡಿ, ಜರ್ನಲಿಂಗ್ ಅನ್ನ ಬರೀರಿ. ಏನಕ್ಕೆ ಜರ್ನಲಿಂಗ್ ಅಂತ ಹೇಳಿದ್ರೆ, ನೋಡಿ, ಈಗ
ಕೋಪ ನಾನು ಹೇಳಿದೆ, ಹೌದು, ಒಂದು ಸೆಲ್ಫ್ ರೆಸ್ಪೆಕ್ಟೇ ಹೌದು. ಆದ್ರೆ ಕೆಲವು ಸತಿ ನಮ್ಗೆ ಯಾಕೆ ನಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಪದೇ ಪದೇ ನಾವು ಹೋಗಿ ಆ ವ್ಯಕ್ತಿ ಹತ್ರ ವ್ಯಾಲಿಡೇಷನ್ ಅನ್ನ ಕೇಳ್ತಾ ಇರ್ತೀವಿ ಅಂತ ಹೇಳಿದ್ರೆ ಇದು ನಮ್ಮ ಚೈಲ್ಡ್ಹುಡ್ ವೂಂಡ್ ಆಗಿರುತ್ತೆ. ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿ ನಮಗೆ ಬೇಕಾಗಿರೋ ಅಟೆನ್ಷನ್ ಅನ್ನ ಕೊಡದೆ ಇದ್ದಾಗ ಅವ್ರಿಗೆ ಅಟೆನ್ಷನ್ಗಾಗಿ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಿದೀವಿ ಅಂತ ಹೇಳಿದ್ರೆ ದೊಡ್ಡವರಾದ್ಮೇಲೆ ಕೂಡ ಯಾರು ಎಮೋಷನಲಿ ಅನ್ಅವೈಲಬಲ್ ಇರ್ತಾರೋ ಅವರಿಗೆ ನಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ, ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀನಿ, ಏನನ್ನ ಪ್ರೂವ್ ಮಾಡಕ್ಕಾಗಿ ಹೀಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ನಂತರ ನೋ ಹೇಳೋದನ್ನ ಕಲೀರಿ. ನಿಮ್ಗೆ ಎಲ್ಲೋ ಹೋಗಕ್ ಇಷ್ಟ ಇರಲ್ವಾ, ಖಂಡಿತವಾಗ್ಲೂ ನೋ ಹೇಳಿ. ಯಾವುದೋ ಒಂದು ಕೆಲಸ ಮಾಡಕ್ ಇಷ್ಟ ಇರಲ್ವಾ, ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಏನಿಸ್ತಾ ಇರುತ್ತೋ ತಕ್ಷಣ ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟಬಲ್, ನೋ ಅಂತ ಹೇಳಿ. ಮತ್ತೆ ಯಾವುದೋ ಒಂದು ಸಂಬಂಧಕ್ಕೆ ನೀವು ನಿಮ್ಮನ್ನೇ ತುಂಬಾ ಬಲವಂತವಾಗಿ ಆ ಸಂಬಂಧದಲ್ಲಿ ಇಡ್ಸ್ಕೊಂಡಿದ್ರು ಕೂಡ ಆ ಸಂಬಂಧಕ್ಕೂ ಕೂಡ ನೋ ಹೇಳಿ. ಯಾವಾಗ ನಿಮಗೋಸ್ಕರ ನೀವು ಬದುಕ್ತಾ ಹೋಗ್ತಿರೋ ಎದುರುಗಡೆ ಇರೋ ವ್ಯಕ್ತಿಗೂ ಕೂಡ ನಿಮ್ಮ ಬೌಂಡ್ರೀಸ್ ಅರ್ಥ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ನನಗೆ ಹತ್ರ ಬರ್ತಾರೆ, ಮೇಡಮ್ ತುಂಬಾ ಅದ್ದೂರಿಯಾಗಿ ಖರ್ಚು ಮಾಡಿ ಮದ್ವೆ ಆಗಿರ್ತಾರೆ, ಮೇಡಮ್ ಸಮಾಜ ಏನ್ ಹೇಳುತ್ತೆ, ನಾನು ಇಷ್ಟೊಂದು ಅಬ್ಯೂಸ್ ಅನ್ನ ತಗೋತಾ ಇದ್ದೀನಿ, ನನ್ನ ಹೆಂಡತಿ ನನಗೆ ಹೊಡಿತಾಳೆ ಬಡಿತಾಳೆ, ನನ್ನ ಗಂಡ ನಂಗೆ ಹೊಡಿತಾಳೆ ಬಡಿತಾಳೆ, ಆದ್ರೂ ನಾನು ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ, ನಾನು ಈ ಸಂಬಂಧದಲ್ಲಿರೋ ಬದಲು ನನಗೆ ನಾನು ಕೊಂದ್ಕೊಂಡ್ಬಿಡ್ಲಾ, ಸೂಸೈಡ್ ಮಾಡ್ಕೊಂಡ್ಬಿಡ್ಲಾ ಅನ್ಸುತ್ತೆ, ಆದ್ರೆ ಸಮಾಜಕ್ಕೋಸ್ಕರ ಹೆದರ್ಕೋತಾ ಇದ್ದೀನಿ ಅಂತ. ನೋಡಿ, ಯಾವತ್ತೇ ತಿಳ್ಕೊಳ್ಳಿ, ಯಾವ ಗಂಡ ಹೆಂಡತಿ ಮದಿ ಏನಾಗಿರುತ್ತೆ ಅವ್ರಿಬ್ಬರಿಗೆ ಮಾತ್ರ ಗೊತ್ತಿರತ್ತೆ ಹೊರತು ಎಷ್ಟೇ ಜನ ನಾವು ನೋಡಿದ್ರು ಕೂಡ ನಮಗೆ ಅದರ ಬಗ್ಗೆ ಯಾವುದೇ ತರ ಸುಳಿವಿರಲ್ಲ. ಹಾಗಾಗಿ ಯಾವ ಸಮಾಜನೂ ನೀವು ಪಡ್ತಾ ಇರ್ತಕ್ಕಂಥ ದಿನ ಕಷ್ಟವನ್ನ ಪಡಕ್ ಹೋಗಲ್ಲ. ಹಾಗಾಗಿ ನಿಮ್ಗೋಸ್ಕರ ನೀವು ನಿಂತ್ಕೊಳ್ಳಿ. ನಿಮ್ಮ ಡಿಸಿಷನ್ ಅನ್ನ ಇಡೀ ಊರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ನಿಮ್ಮ ವ್ಯಾಲ್ಯೂನ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.